ನನ್ನ ಸಿದ್ದರಾಮಯ್ಯ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಸಿದ್ದರಾಮಯ್ಯ ನಡುವೆ ಭಿನ್ನಾಭಿಪ್ರಾಯ ಇಲ್ಲ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರನ್ನ ದೆಹಲಿಗೆ ಕಳಿಸೋದು ದೊಡ್ಡ ಕೆಲಸ ಅಲ್ಲ. ಪಕ್ಷದಲ್ಲಿ ನಾನು ಯಾವುದೇ ಗುಂಪುಗಾರಿಕೆ ಮಾಡಲ್ಲ. ದೆಹಲಿಗೆ ಕಳಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾನು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. 140 ಜನರನ್ನ ಜೊತೆಗೆ ತೆಗೆದುಕೊಂಡು ಹೋಗುವವನು. ನನ್ನ ಮತ್ತು ಶಾಸಕರ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ದಾರೆ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ಯಾವತ್ತೂ ಕೂಡ ವಿಫಲ ಆಗಲ್ಲ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕರನ್ನ ದೆಹಲಿಗೆ ಕಳಿಸೋದು ದೊಡ್ಡ ಕೆಲಸ ಅಲ್ಲ. ಪಕ್ಷದಲ್ಲಿ ನಾನು ಯಾವುದೇ ಗುಂಪುಗಾರಿಕೆ ಮಾಡಲ್ಲ. ದೆಹಲಿಗೆ ಕಳಿಸೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನು ಎಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. 140 ಜನರನ್ನ ಜೊತೆಗೆ ತೆಗೆದುಕೊಂಡು ಹೋಗುವವನು ನಾನು ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ರಿಯಾಕ್ಟ್ ಮಾಡಿದ್ದಾರೆ ನೋಡೋಣ. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕೊಂಡು 5 ಜನ ಹಾಕೊಂಡು ಹೋಗ್ಬೋದಾಗಿತ್ತು. ಅದರಿಂದ ಏನು ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಇದು ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನನೂ ನನಗೊಂದೇ. ನಾನು ಯಾರನ್ನೂ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ನನಗೂ ಅವ್ರಿಗೂ ಯಾವತ್ತಾದ್ರೂ ಭಿನ್ನಾಭಿಪ್ರಾಯ. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕೊಂಡು 5 ಜನ ಹಾಕೊಂಡು ಹೋಗ್ಬೋದಾಗಿತ್ತು. ಡಿಕೆ ಬೆಂಬಲಿಸಿದ ಶ್ರೀಗಳ ನಡೆಗೆ HDK ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಗಳು ಇಲ್ಲದೆ ಹೋಗಿದ್ರೆ HDD ಸಿಎಂ ಆಗ್ತಿದ್ರ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಹಿಂದೆ ಸ್ವಾಮೀಜಿಗಳು ರಸ್ತೆಗಿಳಿಲಿಲ್ವಾ ಅಂತ DKಶಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸದಾನಂದ ಗೌಡರಿಗೆ ತೊಂದರೆ ಆದಾಗ ಸುಮ್ಮನೆ ಇದ್ರ? ಕೆಲವು ಸಂದರ್ಭಗಳಲ್ಲಿ ಕೆಲವರು ಮಾತನಾಡ್ತಾರೆ ಅಷ್ಟೇ. ಬೇರೆ ಶ್ರೀಗಳು ಮಾತನಾಡಿದ್ದಾರೆ, ಬೇಜಾರಾಗಿದ್ದೇನಾ? ನಾನು ಯಾವುದಾದ್ರೂ ಶ್ರೀಗಳ ಬೆಂಬಲ ಕೇಳಿದ್ದೇನಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಡಿಕೆ ಬೆಂಬಲಿಸಿದ ಶ್ರೀಗಳ ನಡೆಗೆ HDK ಆಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಪಾಪ ಕುಮಾರಣ್ಣಂಗೆ ಮಠ ಹೆಂಗಾಯ್ತು? 2ನೇ ಮಠ. ಸ್ವಾಮೀಜಿಯವರು ಇಲ್ಲದೆ ಹೋದ್ರೆ ಚೀಫ್ ಮಿನಿಸ್ಟರ್ ಆಗ್ತಿರ ದೇವೇಗೌಡರು. ರಸ್ತೆಗಿಳಿಲ್ವ ಸ್ವಾಮೀಜಿ ಅವತ್ತು? ಸದಾನಂದ ಗೌಡ್ರಿಗೆ ಏನಾಯ್ತು? ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮ್ಮನೆ ಕೂತಿದ್ರಾ? ಕೆಲವು ಸಂದರ್ಭದಲ್ಲಿ ಕೆಲವ್ರು ಮಾತಾಡ್ತಾರೆ. ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ, ಅದನ್ನ ಬೇಜಾರು ಮಾಡ್ಕೋಬೇಕಾಗ್ತದ? ಈಗ ನಾನು ಕೇಳಿದ್ದೀನಾ? ನಾನು ಯಾವ ಸ್ವಾಮೀಜಿನ ಬೆಂಬಲ ಕೇಳಿಲ್ಲ. ನಾನು ಇಂಥ ಜಾತಿ ಹುಟ್ಟಿರ್ಬೋದು. ನಾನು ಎಲ್ಲ ಜಾತಿನೂ ನಾನು ಪ್ರೀತಿ ಮಾಡ್ತೀನಿ. ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡಿದ್ರು. ಬ್ರಹ್ಮಪುರಿ ಅವರು, ಶ್ರೀಶೈಲ ಸ್ವಾಮಿಗಳು ಮಾತಾಡಿದ್ರು. ಇನ್ನು ಬೇಕಾದ ಸ್ವಾಮಿಗಳು ಮಾತಾಡಿದ್ರು. ನಾನು ಅವ್ರನ್ನ ಕೇಳಿದ್ನಾ? ಅವ್ರಿಗೆ ಏನೋ ನನ್ನ ಬಗ್ಗೆ ಒಂದು ವಿಶ್ವಾಸ ಅಷ್ಟೇ, ಪ್ರೀತಿ, ಗೌರವ. ಅದು ತಪ್ಪು ಅಂತ ಹೇಳಕ್ಕಾಗ್ತದ? ಈ ಜೈನ ಸ್ವಾಮಿಗಳು ಓಪನ್ ಆಗಿ ದೊಡ್ಡ ಬಹಿರಂಗ ಸಭೆಲೇನೆ ಅವರು ಆಶೀರ್ವಾದ ಮಾಡಿ ಹೇಳಿದ್ರಪ್ಪ ಧಾರವಾಡದಲ್ಲಿ. ಸೊ ಈಗ ಧರ್ಮಸ್ಥಳದಲ್ಲೂ ಕೂಡ ನಾನು ಓದೋ ಸಂದರ್ಭ ಅವರು ಒಂದಿನ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಮಾತಾಡಿದ್ರು. ಸೊ ನಾನು ಅವ್ರು ಕೇಳಿದ್ದ. ಸೊ ಅವರವರ ಪ್ರೀತಿ ವಿಶ್ವಾಸನ ಒಂದ್ ರೀತಿ ವ್ಯಕ್ತಪಡಿಸ್ತಾರೆ. ಅದನ್ನ ತಪ್ಪು ಅಂತ ಹೇಳಕ್ಕಾಗ್ತದ? ಇವರೇನ ಬಿಡಿ, ಅವರು ವಿಶ್ವಮಾನವರು, ಕೇಂದ್ರ ಸಚಿವರನ್ನ ಭೇಟಿ ಅದಲ್ಲ, ಬಹಳ ದೊಡ್ಡವರು. ಅವ್ರಿಗೆ ಯಾರ ಆಶೀರ್ವಾದ ಬೇಡ ಅವ್ರಿಗೆ. ಅವರು ಮಠ ಯಾವತ್ತೂ ಉಪಯೋಗಿಸ್ಕೊಳ್ಳಿಲ್ಲ, ಒಕ್ಕಲು ಸಂಘ ಉಪಯೋಗಿಸ್ಕೊಳ್ಳಿಲ್ಲ, ಜಾತಿ.
ಎಚ್ಡಿಕೆ ಸರ್ಕಾರದ ವೇಳೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ. ಕುಮಾರಸ್ವಾಮಿ ಒಪ್ಪದೇ ಇರಬಹುದು, ಲಾಯಲ್ ಆಗಿದೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಉಳಿಸಲು ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ. ನನ್ನ ಕೆಲಸ ಎಚ್ಡಿಡಿಗೆ ಗೊತ್ತು, ಏನಾದ್ರೂ ಮಾತನಾಡ್ಲಿ. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನತ್ರ ಇಲ್ಲ. ನಾನಂತೂ ಗುಂಪು ಮಾಡಕ್ಕೆ ಯಾವತ್ತೂ ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕೊಂಡು 5 ಜನ ಹಾಕೊಂಡು ಹೋಗ್ಬೋದಾಗಿತ್ತು. ಅದರಿಂದ ಏನು ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್. ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು. ನನಗೆ 140 ಜನ ನನಗೊಂದೇ. ನಾನು ಯಾರನ್ನೂ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ನನಗೂ ಅವ್ರಿಗೂ ಯಾವತ್ತಾದ್ರೂ ಭಿನ್ನಾಭಿಪ್ರಾಯ. ನಾನು ಯಾರಾದ್ರೂ ಕುಮಾರಸ್ವಾಮಿ ತಾವು ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು, ದೇವ್ರಿಗೆ ಆತ್ಮಸಾಕ್ಷಿ ಗೊತ್ತು. ಕುಮಾರಸ್ವಾಮಿ ಒಪ್ಪದೇ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇತ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ. ಆಮೇಲೆ ಏನು ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ, ಅವ್ರ ಆಸೆಗೆ ಮಾತಾಡ್ಕೊಳ್ಳಿ, ನಾನು ಅದಕ್ಕೇನು ಬೇಜಾರು ಮಾಡ್ತೀನಿ. ಸೊ ನನ್ನ